ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆದ್ಮೇಲೆ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ರಜದಲ್ಲೆಲ್ಲ ಊರಿಗೆಲ್ಲ ಹೋಗಿದ್ವಿ, ಹಂಗಾಗಿ ಯಾವುದೇ ರೀತಿ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿರ್ಲಿಲ್ಲ. ಹಂಗಾಗಿ ತುಂಬಾನೇ ಒಂದು ಮಂತ್ ಆಯ್ತು ಅನ್ಸುತ್ತೆ ಗ್ಯಾಪ್ ಕೊಟ್ಟು, ಮತ್ತೆ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಇವತ್ತಿಂದ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದಾನೆ. ಈಗ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತೇಳಿ ಮಾಡ್ತಿದ್ದೀನಿ. ನಂದು ವೆಯ್ಟ್ ಲಾಸ್ ಜರ್ನಿನ ಒಂದು 10 days ಚಾಲೆಂಜ್ ಆಗಿ ನಾನು ತಗೊಂಡಿದ್ದೀನಿ. 10 days ಅಲ್ಲಿ ಮಿನಿಮಮ್ 4 to 5 kg ಆದ್ರೂ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಈ ಜರ್ನಿ ಹೇಗ್ ಹೋಗುತ್ತೆ ಅಂದ್ಬಿಟ್ಟು. ಇದೇ ರೀತಿ ಡೈಲಿ ವ್ಲಾಗ್ ನಾನು ಹಾಕ್ತಿರ್ತೀನಿ. ಇವಾಗ ಇದು ಡೇ ಫಸ್ಟ್, ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ ಫಸ್ಟ್ ವಿಡಿಯೋ ಇದು. ಇದೇ ರೀತಿ ನಾಳೆ ನಾಳಿದ್ದು ಪ್ರತಿದಿನ 10 days ಕೂಡ ಈ ವಿಡಿಯೋ ನಿಮ್ಗೆ ಬರ್ತಾ ಇರುತ್ತೆ, ವೆಯ್ಟ್ ಲಾಸ್ ಜರ್ನಿ ವಿಡಿಯೋ. ಇದನ್ನ ನೋಡಿ ನೀವು ಕೂಡ ಫಾಲೋ ಮಾಡ್ಬೋದು ಅಂದ್ರೆ ಮಾಡಿ, ನಿಮ್ಗೂ ಇಂಟ್ರೆಸ್ಟ್ ಇದ್ರೆ. ನಾನಿಲ್ಲಿ ಯಾವುದೇ ರೀತಿ ಹೆವಿ ವರ್ಕೌಟ್ಸ್ ಆಗ್ಲಿ, ಇಲ್ಲ ಹೊರಗಡೆ ವಾಕಿಂಗು, ಜಾಗಿಂಗು, ಮತ್ತೆ ಹೊರಗಡೆ ಹೋಗಿ ವರ್ಕೌಟ್ ಮಾಡೋದು ಇದ್ಯಾವುದು ನಾನು ಮಾಡ್ತಿಲ್ಲ. ಮನೆಯಲ್ಲೇನೆ ಆದಷ್ಟು ಸಿಂಪಲ್ ವರ್ಕೌಟ್ಸ್ ಮತ್ತೆ ಡಯಟ್ ಅಷ್ಟೇನೆ. ಯಾವುದೇ ರೀತಿ ಹೆವಿ ಡಯಟ್ ನಾನು ಏನು ಮಾಡ್ತಿಲ್ಲ. ಜಸ್ಟ್ ನಾವು ತಿನ್ನೋ ಊಟದಲ್ಲೇನೆ ಸ್ವಲ್ಪ ಚೇಂಜಸ್ ನ ಮಾಡ್ಕೊಂಡು ಒಂದು ಹೆಲ್ದಿ ಆಗಿರೋ ಡಯಟ್ ನಾನು ಫಾಲೋ ಮಾಡ್ತಿದ್ದೀನಿ. ಈ ಡಯಟ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಆಲ್ರೆಡಿ ನನಗೆ ಈ ಡಯಟ್ ವರ್ಕ್ ಆಗಿದೆ. ಮತ್ತಿದು ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದು ಈ ರೀತಿ. ನೋಡೋಣ ಹೇಗೋಗುತ್ತೆ ಈ ಜರ್ನಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಈ ವೆಯ್ಟ್ ಲಾಸ್ ಜರ್ನಿಲಿ ನಾನ್ ಟಾರ್ಗೆಟ್ ಇರೋದು 4 to 5 kg ಆದ್ರೂ ನಾನು ಕಡಿಮೆ ಮಾಡ್ಕೊಳ್ಬೇಕು 10 days ಅಲ್ಲಿ ಅಂತ ಅನ್ಕೊಂಡಿದೀನಿ. ನೋಡೋಣ ಎಷ್ಟು ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ರೀತಿ ಹೆವಿ ವರ್ಕೌಟ್ಸ್ ನಾನು ಮಾಡಲ್ಲ. ಅಂದ್ರೆ ಇವತ್ತಂತೂ ವರ್ಕೌಟ್ ಏನು ಮಾಡ್ಲೇ ಇಲ್ಲ. ನೋಡೋಣ ನಾಳೆ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅದು ಆಗಲ್ಲ ಅನ್ಸುತ್ತೆ. ಮಕ್ಳಿರೋದ್ರಿಂದ ಸ್ವಲ್ಪ ವರ್ಕೌಟ್ಸ್ ಎಲ್ಲ ಕಡಿಮೆನೆ ಮಾಡಕ್ಕಾಗೋದು. ಆದಷ್ಟು ವರ್ಕೌಟ್ ಕೂಡ ಮಾಡ್ದೇನೆ ನಮ್ಮ ವೆಯ್ಟ್ ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಆಗಿದೆ ನನ್ಗೆ. ಲಾಸ್ಟ್ ಟೈಮ್ ನಾನು ಸಣ್ಣ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಗ ಇದೇ ರೀತಿ ಡಯಟ್ ಫಾಲೋ ಮಾಡ್ಕೊಳ್ತಾ ಇದ್ದೆ, ಬಟ್ ಏನು ವರ್ಕೌಟ್ ಏನು ಮಾಡ್ತಿರ್ಲಿಲ್ಲ. ಹಂಗ ಕೂಡ ನನ್ನ ವೆಯ್ಟ್ ಲಾಸ್ 72 ಇಂದ 65ಗೆ ಹೋಗಿತ್ತು. ಮತ್ತೆ ಇವಾಗ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಅಂದ್ರೆ ಮಧ್ಯದಲ್ಲಿ ಫುಡ್ ರೂಟೀನ್ ಸ್ವಲ್ಪ ಚೇಂಜ್ ಮಾಡ್ಕೊಬಿಟ್ಟಿದೆ. ರಜಾ ಇದ್ದಿದ್ರಿಂದ ಊರುಗಳಿಗೆ ಹೋಗೋದು, ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋದು ಅದೆಲ್ಲ ಇದ್ದಿದ್ರಿಂದ ನಾವು ಫುಡ್ ರೂಟೀನ್ ನಮ್ಮ ಹೆಲ್ದಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗಲ್ಲ. ಹಂಗಾಗಿ ಈಗ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಅದಕ್ಕೆ ಅನ್ಕೊಂಡಿದೀನಿ ಈಗ ಈ ಸಮ್ಮರ್ ಇದೆ ಅಲ್ಲ, ಈಗ ಹಂಗಾಗಿ ನಾವು ಸಮ್ಮರ್ ಅಲ್ಲಿ ಆದಷ್ಟು ನಮ್ಮ ವೆಯ್ಟ್ ನಾವು ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಂಗಾಗಿ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಎಲ್ರಿಗೂ ಯಾರು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು ಈ ವಿಡಿಯೋಯಿಂದ. ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಕೂಡ ಇದೇ ರೀತಿ ಬರ್ತಾ ಇರುತ್ತೆ. ಹಾಗಿದ್ರೆ ಬನ್ನಿ, ಬೆಳಿಗ್ಗೆಯಿಂದ ಇವತ್ತಿಂದ ನಂದ ಫುಡ್ ರೂಟೀನ್ ಹೇಗಿತ್ತು ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ ಫಸ್ಟ್ ವಿಡಿಯೋ. ಫಸ್ಟ್ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ ಕೂಡಲೇ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟಿದೆ ನನ್ನ ವೆಯ್ಟ್ ಅಂದ್ಬಿಟ್ಟು 72.60 ಇದೆ. ಇದು ನನ್ನ ಹೈಟಿಗೆ ಮತ್ತೆ ನನ್ನ ಏಜಿಗೆ ವೆಯ್ಟ್ ತುಂಬಾನೇ ಓವರ್ ವೆಯ್ಟ್ ಇದೆ. ಹಂಗಾಗಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿರೋದು. ನಾನಿಲ್ಲಿ ಬೆಳಿಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡಿಟಾಕ್ಸ್ ಜ್ಯೂಸ್ ನ ಕುಡಿಯೋದ್ರ ಮೂಲಕ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಜ್ಯೂಸ್ ನ ಮಾಡೋದಕ್ಕೆ ಒಂದ್ ಸ್ವಲ್ಪ ಬೂದ್ಗುಂಬಳಕಾಯಿನ ತಗೊಂಡಿದ್ದೀನಿ, ಹ್ಯಾಶ್ ಕಾರ್ಡ್ ಅಂತಾರಲ್ಲ ಅದು. ಅದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತೆ ಪುದೀನ ಸೊಪ್ಪು, ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು, ನೈಸ್ ಆಗಿ ರುಬ್ಕೊಳ್ಬೇಕಾಗತ್ತೆ. ಬೂದ್ಗುಂಬಳಕಾಯಿ ನಮ್ಮ ವೆಯ್ಟ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾವು ದಿನ ಈ ರೀತಿ ಯಾವ್ದಾದ್ರು ಒಂದು ಡಿಟಾಕ್ಸ್ ಜ್ಯೂಸ್ ಅಥವಾ ಡಿಟಾಕ್ಸ್ ಟೀ ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಬೇಡವಾಗಿರುವಂತಹ ವಿಷಕಾರಿ ಅಂಶಗಳು, ಜೊತೆಗೆ ಬೇಡವಾಗಿರುವಂತಹ ಕೊಬ್ಬಿನಂಶ ಇದೆಲ್ಲವನ್ನು ಕೂಡ ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಡಿಟಾಕ್ಸ್ ಜ್ಯೂಸ್ಗಳು. ಇವಾಗ ಇದು ರುಬ್ಕೊಂಡಿದ್ದಾದ್ಮೇಲೆ ಇದಕ್ಕಿಂತ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಹ್ಯಾಶ್ ಕಾರ್ಡ್ ಜ್ಯೂಸ್ ಅಥವಾ ಬೂದ್ಗುಂಬಳಕಾಯಿ ಜ್ಯೂಸು ರೆಡಿ ಆಗುತ್ತೆ.
ಒಂದು 7 ಗಂಟೆ ಹಂಗೆ ಡಿಟಾಕ್ಸ್ ಜ್ಯೂಸ್ ನ ಕುಡ್ದಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಜಾಸ್ತಿ ತರಕಾರಿನ ಬಳಸ್ಕೊಂಡು ರವೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸಲಾಡ್ ಕೂಡ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೆಂದಿದ್ದಾದ್ಮೇಲೆ ಅದಕ್ಕೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬೇಯೋದಕ್ಕೆ ಇಡ್ತಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ವೀಟ್ ಕಾರ್ನ್ ನ ಸಲಾಡ್ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಬೇಯೋದಕ್ಕೆ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಅದುವೇ ಅಷ್ಟರಲ್ಲಿ ಈ ಕಡೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತೆ ಒಂದು ಬೌಲ್ ಆಗುವಷ್ಟು ಮೊಳಕೆ ಬರ್ಸಿರೋ ಹೆಸರು ಕಾಳು ಇಷ್ಟನ್ನು ಬಳಸ್ಕೊಂಡು ಇವಾಗ ಸಲಾಡ್ ಮಾಡ್ತಿದ್ದೀನಿ. ಒಂದು ಬೌಲ್ಗೆ ಮೊಳಕೆ ಬರ್ಸಿರೋ ಹೆಸರು ಕಾಳನ್ನ ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ, ಹಂಗೆ ಹಸಿದೇನೆ ಹಾಕ್ತಾ ಇದ್ದೀನಿ. ಅದಾಕಿದ್ದಾದ್ಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನ ಹಾಕೊಂಡು ಮತ್ತೆ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಬ್ಲ್ಯಾಕ್ ಸಾಲ್ಟ್ ಮತ್ತೆ ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೆಲ್ದಿ ಆಗಿರುವಂತಹ ಒಂದು ಸ್ವೀಟ್ ಕಾರ್ನ್ ಸಲಾಡ್ ಅಥವಾ ಮೊಳಕೆ ಕಾಳಿನ ಸಲಾಡ್ ರೆಡಿ ಆಗುತ್ತೆ. ಇದನ್ನೇ ಬೇಕಿದ್ರೆ ನಾವು ಒಂದು ದೊಡ್ಡ ಬೌಲ್ ಫುಲ್ ನಾವು ಇದನ್ನೇ ತಿನ್ಕೊಂಡು ನಮ್ಮ ಬ್ರೇಕ್ಫಾಸ್ಟ್ ನ ನಾವು ಮುಗಿಸ್ಕೊಳ್ಬಹುದು. ಮಧ್ಯಾಹ್ನದವರೆಗೂ ಹೊಟ್ಟೆ ಹಶ್ವಾಗಲ್ಲ, ಹೊಟ್ಟೆ ತುಂಬದಂಗೆ ಇರುತ್ತೆ. ಆದ್ರೆ ಫಸ್ಟ್ ಡೇನೇ ಅಲ್ವಾ, ಇವತ್ತೇ ಏನಕ್ಕೆ ತಿಂಡಿ ಸ್ಕಿಪ್ ಮಾಡೋದು ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ಉಪ್ಪಿಟ್ಟನ್ನ ನಾನು ತಿಂತಾ ಇದ್ದೀನಿ. ನೀವು ಒಂದ್ 2-3 ದಿನ ಆಗಿದೆ ಡಯಟ್ ಸ್ಟಾರ್ಟ್ ಮಾಡಿ ಅಂತ ಅನ್ನಂಗಿದ್ರೆ ಇದನ್ನೇ ಒಂದು ದೊಡ್ಡ ಬೌಲ್ ಫುಲ್ ತಿಂದು ನಮ್ಮ ಬ್ರೇಕ್ಫಾಸ್ಟ್ ನ ನಾವು ಮುಗಿಸ್ಕೊಳ್ಬಹುದು. ಇವಾಗ ಇಲ್ಲಿ ನಾನು ಇದೆಲ್ಲಾನು ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಸಣ್ಣ ಬೌಲಲ್ಲಿ ಉಪ್ಪಿಟ್ಟನ್ನ ತಗೊಳ್ತೀನಿ ಮತ್ತೆ ಇದು ಒಂದು ಮೀಡಿಯಂ ಸೈಜ್ ಬೌಲು. ಇದ್ರ ತುಂಬಾ ಈ ಒಂದು ಸಲಾಡ್ನ ನಾನು ತಗೊಳ್ತೀನಿ. ಈ ವೆಯ್ಟ್ ಲಾಸ್ ಮಾಡೋ ಜರ್ನಿಲಿ ನಮ್ಮ ಬ್ರೇಕ್ಫಾಸ್ಟ್ನ ನಾವು ಎಷ್ಟು ಗಂಟೆ ಅಷ್ಟರಲ್ಲಿ ತಿನ್ನಬೇಕು ಅಂತ ಹೇಳೋದಾದ್ರೆ ಒಂದು 9 ಗಂಟೆ ಒಳಗಡೆ, ಇಲ್ಲ ಆಗಲಿಲ್ಲ ಅಂದರೆ ಒಂದು 9:30 ಒಳಗಡೆ ಆದರೂ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಬೇಕಾಗತ್ತೆ. ಇದಾದ್ಮೇಲೆ ಮತ್ತೆ ನಿಮಗೆ ಮಧ್ಯಾಹ್ನದವರೆಗೂ ತಡ್ಕೊಳಕ್ಕಾಗ್ತಾ ಇಲ್ಲ, ಮತ್ತೆ ಹಶ್ವಾಗ್ತಿದೆ ಹೊಟ್ಟೆ ಅಂತ ಹೇಳಿದ್ರೆ ಒಂದು 11:30-12 ಗಂಟೆ ಟೈಮ್ಗೆ ಒಂದು ಗ್ಲಾಸ್ ಮಜ್ಜಿಗೆನೋ ಇಲ್ಲ ಒಂದು ಸೌತೆಕಾಯಿನೋ ಕಟ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಒಂದು 4 ಬಾದಾಮಿ ಆದ್ರೂ ತಿನ್ಕೊಳ್ಬೋದು. ಮಧ್ಯಾಹ್ನದ ಊಟಕ್ಕೆ ಬಂದು ಒಂದು ಮೀಡಿಯಂ ಸೈಜ್ ಮುದ್ದೆ ಜೊತೆಗೆ ಮೊಳಕೆ ಕಾಳು ಸಾಂಬಾರ್ ಹಾಕೊಳ್ತಾ ಇದ್ದೀನಿ. ಮಾಡ್ತಿರ್ಬೋದು, ಮುದ್ದೆ ಜೊತೆ ಮೊಳಕೆ ಕಾಳು ಸಾಂಬಾರ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಸಲಾಡ್ಸ್. ನೀವು ಮಧ್ಯಾಹ್ನ ಊಟದ ಜೊತೆ ಈ ರೀತಿ ಸಲಾಡ್ಸ್ ನ ಮಿಸ್ ಮಾಡ್ಲೇಬಾರ್ದು. ಈ ರೀತಿ ಸಲಾಡ್ ನ ನೀವು ತಗೊಳ್ಳೇಬೇಕಾಗತ್ತೆ. ಅಂದ್ರೆ ಹಸಿ ತರಕಾರಿಗಳನ್ನ ಜೊತೆಗೆ ಯಾವ್ದಾದ್ರು ಈ ರೀತಿ ಇಟ್ಕೊಂಡು ಊಟ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇದ್ರ ಜೊತೆ ಬೇಕು ಅಂದ್ರೆ ನಿಮ್ಗೆ ಇದೆಲ್ಲ ತಿಂದಾದ್ಮೇಲೆ ಇನ್ನ ಹೊಟ್ಟೆ ಹಶ್ವಿದೆ ಅಂದ್ರೆ ಒಂದು ಇದೇ ಬೌಲಲ್ಲಿ ಒಂದು 1/4 ಭಾಗ ಅಷ್ಟು ರೈಸ್ ನ ನೀವು ತಗೊಳ್ಬಹುದು. ನಾನು ಹೇಳೋದಾದ್ರೆ ಇದಿಷ್ಟಕ್ಕೇನೆ ನಿಮ್ಗೆ ಹೊಟ್ಟೆ ಫಿಲ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಸೌತೆಕಾಯಿ ಕ್ಯಾರೆಟ್ ಇಟ್ಕೊಂಡೆಲ್ಲ ತಿನ್ನೋದ್ರಿಂದ ಇದೇನೆ ಹೊಟ್ಟೆ ಫುಲ್ ಆಗುತ್ತೆ ನಿಮ್ಗೆ. ನನಗೆ ಇದಿಷ್ಟೇ ಸಾಕು. ನಿಮ್ಗೆ ನಾನು ಇಲ್ಲಿ ಕಾಳನ್ನೇ ಜಾಸ್ತಿ ತಗೊಂಡಿದ್ದೀನಿ, ಮೊಳಕೆ ಕಾಳು. ಹಂಗಾಗಿ ಬೇರೆ ಯಾವುದೇ ರೀತಿ ಪಲ್ಯ ಏನು ಮಾಡ್ಕೊಂಡಿಲ್ಲ. ಬರೀ ಸಾಂಬಾರಿದೆ, ಏನು ಪಲ್ಯ ಇಲ್ಲ ಅಂದಾಗ ನೀವು ಇಲ್ಲಿ ಏನಾದ್ರೂ ಒಂದು ತರಕಾರಿದೆ ಪಲ್ಯ ಇಲ್ಲ ಸೊಪ್ಪಿನ ಪಲ್ಯ ಏನಾದ್ರೂ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಒಂದು ಬೌಲು. ಮತ್ತು ಇದ್ರ ಜೊತೆ ನಾನು ಬೆಳಗ್ಗೆದು ಸಲಾಡ್ ಮಾಡಿದ್ನಲ್ಲ, ಅದು ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಇದಿಷ್ಟಕ್ಕೇ ಹೊಟ್ಟೆ ಫುಲ್ ಆಗುತ್ತೆ, ಮಧ್ಯಾಹ್ನದ ಊಟ ಸಾಕಾಗುತ್ತೆ. ಮಧ್ಯಾಹ್ನ ನಾವು 1-2 ಗಂಟೆ ಒಳಗಡೆ ನಮ್ಮದು ಊಟನ ಮುಗಿಸ್ಕೊಳ್ಬೇಕಾಗತ್ತೆ. ಮತ್ತು ಇದು ಸಂಜೆ ಟೀ ಟೈಮ್ಗೆ ಲೆಮನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಗ್ಲಾಸ್ ನೀರಿಗೆ ಸ್ವಲ್ಪ ಪುದೀನ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜಜ್ಕೊಂಡಿರೋ ಶುಂಠಿ ಮತ್ತು ಸ್ವಲ್ಪ ಟೀ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ 1 ನಿಂಬೆ ಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಟೀನ ಮಾಡ್ತಿರೋದ್ರಿಂದ ಒಂದು ಫುಲ್ ನಿಂಬೆಹಣ್ಣ ನಾನು ಹಿಂಡ್ಕೊಳ್ತೀನಿ. 1 ಗ್ಲಾಸ್ ಮಾಡ್ಕೊಳ್ತೀನಿ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಲೆಮನ್ ಟೀ ರೆಡಿ ಆಗುತ್ತೆ. ಈ ಟೀನ ನೀವು ಕುಡಿದ್ರೆ ಯಾರು ಕಾಫಿಗೆ ಅಡಿಕ್ಟ್ ಆಗಿರ್ತಿರೋ ಇಲ್ಲ ಟೀಗೆ ಅಡಿಕ್ಟ್ ಆಗಿರ್ತಿರೋ ಅವರೆಲ್ಲರೂ ಕೂಡ ಆರಾಮಾಗಿ ಈ ಟೀನ ದಿನ ಕುಡಿಯೋದ್ರಿಂದ ಆ ಟೀನ ನೀವು ಮರಿತೀರಾ, ಮತ್ತು ಕಾಫಿನ ನೀವು ಮರಿತೀರಾ.
ಒಂದ್ಸಲ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಯಾರು ಕಾಫಿ ಲವರ್ ಮತ್ತು ಟೀ ಲವರ್ ಇರ್ತೀರಾ ಅವರು. ನೈಟ್ ಊಟಕ್ಕೆ ಇವಾಗ ಒಂದು ರೊಟ್ಟಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರವೆ ರೊಟ್ಟಿ ಅಥವಾ ರವೆ ದೋಸೆ ಏನಾದರೂ ಅಂದ್ಕೊಳ್ಬೋದು. ಅದಕ್ಕಿಲ್ಲಿ ಸ್ವಲ್ಪ ಸೌತೆಕಾಯಿನ ತುರ್ಕೊಂಡಿದ್ದೀನಿ. ಇದು ಬಂದು ಮೂಲಂಗಿ, ಸ್ವಲ್ಪ ಮೂಲಂಗಿ ತುರಿದಿದ್ದೀನಿ. ಮತ್ತು ಇದು ಕ್ಯಾರೆಟು, ಇದು ಸಬ್ಸಿಗೆ ಸೊಪ್ಪು. ಇದ್ರ ಜೊತೆ ಒಂದು ಅರ್ಧ ಬೌಲಷ್ಟು ರವೆ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ಒಂದು ಸಾರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ಸೌತೆಕಾಯಲ್ಲಿ ಮೂಲಂಗಿಲಿ ನೀರಿನ ಅಂಶ ಇರೋದ್ರಿಂದ ಗೊತ್ತಾಗಲ್ಲ ನಮಗೆ ಫಸ್ಟೇ ನೀರು ಹಾಕ್ಕೊಂಡ್ಬಿಟ್ರೆ. ನೋಡಿ ಇವಾಗ ಇಲ್ಲೇ ಕಂಪ್ಲೀಟಾಗಿ ಅದು ಮಿಕ್ಸ್ ಆಯಿತು. ಇವಾಗ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತೀನಿ. 1-2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಗೋಧಿ ಹಿಟ್ಟನ್ನ ಹಾಕೊಂಡಿರೋದ್ರಿಂದ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಎಲ್ಲ ಹಿಟ್ಟು ಒಂದಕ್ಕೊಂದು ಬೆರ್ಕೊಳ್ಬೇಕು. ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೆನೆದಿದೆ. ಒಂದು 10 ನಿಮಿಷ ನೆನೆ ಹಾಕಿದ್ದೆ. 5-10 ನಿಮಿಷ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ತವಾನ ಕಾಯೋದಕ್ಕಿಟ್ಟು ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಮಾಡೋ ತವ, ಹಾಗಾಗಿ ಇದು ಬರಲ್ಲ, ಎಣ್ಣೆ ಸವರ್ದೇನೆ ಬರಲ್ಲ ರೊಟ್ಟಿ. ಹಾಗಾಗಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇವಾಗ ರೊಟ್ಟಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಒಂದು ಉಂಡೆ ಮಾಡಿಕೊಂಡು ಅದನ್ನು ಈ ರೀತಿ ತವಾ ಮೇಲೇ ಡೈರೆಕ್ಟಾಗಿ ತಟ್ಕೊಳ್ಬೇಕು. ನಮಗೆ ಈ ರೊಟ್ಟಿಗೆ ಯಾವುದೇ ರೀತಿಯಾದ ಸೈಡ್ಸ್ಗೆ ಅಂದರೆ ಗ್ರೇವಿ ಆಗಲಿ, ಚಟ್ನಿ ಆಗಲಿ ಅಥವಾ ಯಾವುದೇ ಪಲ್ಯ ಆಗಲಿ ಬೇಕಾಗಲ್ಲ. ಯಾಕಂದರೆ ಇದರಲ್ಲೇ ಎಲ್ಲ ತರಕಾರಿಗಳನ್ನ ಹಾಕಿ ನಾವು ಮಾಡ್ಕೊಂಡಿರೋದ್ರಿಂದ ಇದನ್ನು ಹಾಗೇ ನಾವು ತಿನ್ಬೋದು. ನೈಟ್ ಊಟಕ್ಕಲ್ವ ಲೈಟಾಗಿರಲಿ ಅಂದ್ಬಿಟ್ಟು ನಾನು ಯಾವುದೇ ಪಲ್ಯ ಏನು ಮಾಡ್ಕೊಂಡಿಲ್ಲ, ಇಷ್ಟಕ್ಕೇ ಸಾಕಾಗತ್ತೆ. ಇವಾಗ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪನ ಮೇಲೆ ಸವರ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ರವೆ ರೊಟ್ಟಿ ರೆಡಿ ಆಯಿತು. ಡಿನ್ನರ್ನೂ ಅಷ್ಟೇ, ನಾವು ಆದಷ್ಟು ಒಂದು 9 ಗಂಟೆ ಒಳಗಡೆ ನಾವು ರಾತ್ರಿ ಊಟನ ಮುಗಿಸ್ಕೊಳ್ಬೇಕಾಗತ್ತೆ. ಇದು ನನ್ನ ರಾತ್ರಿಯ ಊಟ. ಒಂದು ರೊಟ್ಟಿ ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದಿಷ್ಟು ರಾತ್ರಿ ಊಟಕ್ಕೆ ಲೈಟಾಗಿ ಸಾಕಾಗುತ್ತೆ. ನಿಮಗೆ ಇನ್ನೂ ಬೇಕು, ಹೊಟ್ಟೆ ಹಶ್ವಿದೆ ಅಂತ ಅನಿಸಿದ್ರೆ ಒಂದು ಗ್ಲಾಸ್ ಮಜ್ಜಿಗೆನ ಕುಡ್ಕೊಂಡು ರಾತ್ರಿ ಊಟನ ಮುಗಿಸ್ಕೊಳ್ಳಿ. ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಯ ಮೊದಲನೇ ದಿನದ ಫುಡ್ ರೂಟೀನ್. ನೋಡೋಣ ಬೆಳಿಗ್ಗೆಗೆ ಎಷ್ಟು ವೆಯ್ಟ್ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ನಿಮಗೆ ಬೆಳಿಗ್ಗೆ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸಂಜೆ ಒಂದು 5 ಗಂಟೆ ಹಂಗೆ ಸ್ವಲ್ಪ ಒಂದು 10-15 ನಿಮಿಷ ಆದ್ರೂ ಏನಾದರೂ ಒಂದು ಸಣ್ಣದಾಗಿ ವರ್ಕೌಟ್ನ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕಂಪ್ಲೀಟಾಗಿ ನೋಡಿದರೆ ವೆಯ್ಟ್ ಲಾಸ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.